ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ದಾವಣಗೆರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ಟ ಮಾನ್ಯ ಮೋದಿಜಿ ಅವರಿಗೆ ರಾಷ್ಟ್ರ ಹಾಗೂ ರಾಜ್ಯ ನಾಯಕರು ಹಾಗೂ ತಂದೆ ಸಮಾನರಾದ ಯಡಿಯೂರಪ್ಪಜಿ ಅವರಿಗೆ ಸೇರಿದಂತೆ ಎಲ್ಲ ನಾಯಕರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ದೇಶದ ಜನಸಾಮಾನ್ಯರ ಹಿತಕ್ಕಾಗಿ ಅನೇಕ ಯೋಜನೆಗಳನ್ನು ಮೋದಿಜಿ ಅವರು ರೂಪಿಸಿದ್ದಾರೆ. ಉದಾಹರಣೆಗೆ ಜಲ್ ಜೀವನ್ ಮಿಷನ್, ಉಜ್ವಲ್ ಯೋಜನೆ, ನಿರಂತರ ಜ್ಯೋತಿ, ಸ್ವಚ್ಛ ಭಾರತ್, ಕೃಷಿ ಸನ್ಮಾನ್, ಡಿಜಿಟಲ್ ಇಂಡಿಯಾ, ಜನ್ ಧನ್ ಖಾತೆ, ಆಯುಷ್ಮಾನ್ ಭಾರತ್, ಮುದ್ರಾ ಯೋಜನೆ ಇಂತಹ ದೂರದೃಷ್ಟಿ ಯೋಜನೆಗಳನ್ನು ಜಾರಿಗೆ ತರುವುದರ ಮೂಲಕ ದೇಶವಾಸಿಗಳ ಕಾಯಲು ಮೋದಿಜಿಯವರು ಕಟಿಬದ್ಧರಾಗಿ ನಿಂತಿದ್ದಾರೆ. ಆರ್ಥಿಕವಾಗಿ 12ನೇ ಸ್ಥಾನದಲ್ಲಿದ್ದ ನಮ್ಮ ಭಾರತ ದೇಶವನ್ನು 5ನೇ ಸ್ಥಾನಕ್ಕೆ ತಂದು ಈಗ 5ರಿಂದ 3ನೇ ಸ್ಥಾನಕ್ಕೆ ಇನ್ನು ಸ್ವಲ್ಪ ದಿನದಲ್ಲಿ ತರಲು ಅವರು ತಮ್ಮ ಜೀವನವನ್ನು ಮೋದಿಜಿ ಅವರು ಈ ದೇಶದ ಪ್ರಧಾನಿಯಾಗಿ ನಾವೆಲ್ಲರೂ ಸೇರಿ 3ನೇ ಬಾರಿಗೆ ಮೋದಿಜಿ ಅವರನ್ನು ಪ್ರಧಾನಿಯನ್ನಾಗಿ ಈ ದೇಶದ ಪ್ರಧಾನಿಯನ್ನಾಗಿ ಮಾಡೋಣ. ಈ ಸಲ ಕರ್ನಾಟಕದ ರೈತರ ಪಾಲಿಗೆ ಮೋದಿಜಿ ಅವರು ಸಿಹಿ ಸುದ್ದಿ ತಂದಿದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ 3,454 ಕೋಟಿ ರೂಪಾಯಿಗಳನ್ನು ಬರ ಪರಿಹಾರಕ್ಕಾಗಿ ಬಿಡುಗಡೆ ಮಾಡಿದೆ. ಹೆಣ್ಣು ಮಕ್ಕಳನ್ನು ಸ್ವಾವಲಂಬಿ ಜೀವನ ನಡೆಸಲು ಲಖ್ಪತಿ ಎಂಬ ಯೋಜನೆ ತಂದಿದ್ದಾರೆ. ಹೆಣ್ಣು ಮಕ್ಕಳ ಅಂದರೆ ಶಕ್ತಿ ಸ್ವರೂಪ. ಮಾನ್ಯ ಮೋದಿಜಿ ಅವರು ನಾರಿ ಶಕ್ತಿಗಾಗಿ ತಮ್ಮ ಜೀವವನ್ನೇ ಪಣವಾಗಿಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ, ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನವರು ನಾರಿ ಶಕ್ತಿಯನ್ನು ವಿರೋಧಿಸುತ್ತಾರೆ. ನಾರಿ ಶಕ್ತಿಯನ್ನು ವಿರೋಧಿಸುವುದರ ಈ ಚುನಾವಣೆಯಲ್ಲಿ ನೀವೆಲ್ಲರೂ ತಕ್ಕ ಪಾಠವನ್ನು ಕಲಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ದಾವಣಗೆರೆ ಕ್ಷೇತ್ರಕ್ಕೂ ಕೂಡ ಕೇಂದ್ರ ಸರ್ಕಾರವು ವಿಶೇಷ ಗಮನ ಹರಿಸಿದೆ. ಸಂಸದರಾದ GM ಸಿದ್ದೇಶ್ವರ ಅವರು ಪರಿಶ್ರಮದಿಂದ 1070 ಕೋಟಿ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ತಂದಿದ್ದಾರೆ. 2884 ಕೋಟಿ 6 ಪಥದ ಹೆದ್ದಾರಿ ರಸ್ತೆ ನಿರ್ಮಾಣ, 888 ಕೋಟಿ ವೆಚ್ಚದ ಕುಡಿಯುವ ನೀರಿನ ಜಲ್ ಜೀವನ್ ಮಿಷನ್ ಯೋಜನೆ, 790 ಕೋಟಿ ವೆಚ್ಚದ ಗ್ರಾಮ ಸಡಕ್ ರಸ್ತೆಗಳು, 620 ಕೋಟಿ ವೆಚ್ಚದ ಜಲಸಿರಿ ಯೋಜನೆ, 60 ಕೋಟಿ ವೆಚ್ಚದಲ್ಲಿ ರೈಲ್ವೆ ಸ್ಟೇಷನ್ಗಳ ನಿರ್ಮಾಣ, ಪಾಸ್ಪೋರ್ಟ್ ಸೇವಾ ಕೇಂದ್ರ, ಕೇಂದ್ರೀಯ ವಿದ್ಯಾಶಾಲಾ ನಿರ್ಮಾಣ, 25 ಕೋಟಿ ವೆಚ್ಚದಲ್ಲಿ ಕರ್ನಾಟಕ ಮತ್ತು ಗೋವಾ ಸೇರಿ ಏಕೈಕ ದಿವ್ಯಾಂಗರಿಗಾಗಿ ಶಾಲೆ ಹಾಗೂ ಚಿಕಿತ್ಸಾ ಕೇಂದ್ರವನ್ನು, ಈ ಹಲವಾರು ಯೋಜನೆಗಳನ್ನು ನಮ್ಮ ದಾವಣಗೆರೆಗೆ GM ಸಿದ್ದೇಶ್ವರ ಅವರು ತರುವ ಮೂಲಕ ದಾವಣಗೆರೆ ಸಮಗ್ರವಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಕಿಸಾನ್ ಸನ್ಮಾನ್ ಯೋಜನೆಯ ಮೂಲಕ ದಾವಣಗೆರೆಗೆ ಲೋಕಸಭಾ ಕ್ಷೇತ್ರ 1,50,000 ರೈತರಿಗೆ 442 ಕೋಟಿ ಹಣ ಬಂದಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿ 1,12,000 ರೈತರಿಗೆ 320 ಕೋಟಿ ವಿಮೆ ಹಣ ಬಂದಿದೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ನೀವೆಲ್ಲ ತಿಳಿದಿರೋ ಹಾಗೆ ಮೊನ್ನೆ ಇನ್ನು 3-4 ದಿನದ ಕೆಳಗೆ ನಾವು ನೇಹಾ ಹಿರೇಮಠ್ ಎಂಬ ಹುಡುಗಿಯ ಹತ್ಯೆಯಾಗಿದೆ. ಚೂರಿಯಿಂದ ಚುಚ್ಚಿ ಕೊಂದಿರುವುದು ತಾವೆಲ್ಲ ಆ ದೃಶ್ಯವನ್ನು ಮಾಧ್ಯಮದ ಮೂಲಕ ನೋಡಿದ್ದೀರಿ. ಇದಕ್ಕೆ ಕಾರಣವಾದವನಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಚನ್ನಗಿರಿ ನಲ್ಲೂರಿನಲ್ಲಿಯೂ ಅದು ಹಾಗೆ 2 ದಿನದಲ್ಲಿ 2 ಯುವಕರನ್ನು ಕೋಮು ಗಲಭೆಯ ಎಂದು 2 ಮಕ್ಕಳಿಗೆ ಚಾಕುವಿನಿಂದ ಚುಚ್ಚಿದ್ದಾರೆ. ನಾನು ಚನ್ನಗಿರಿ ಕ್ಷೇತ್ರಕ್ಕೆ ಪ್ರವಾಸ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅವರು ಗಂಡು ಮಕ್ಕಳನ್ನು ಮಾತಾಡಿಸ್ಕೊಂಡು ಅವರ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಬಂದಿದ್ದೇನೆ. ಗಂಗಾವತಿಯಲ್ಲಿ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿದ್ದಕ್ಕಾಗಿ ಹಲ್ಲೆ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದರೆ ರಾಜ್ಯದ ಜನರ ರಕ್ಷಣೆಯಲ್ಲಿ ಕಾಂಗ್ರೆಸ್ ಸಂಪೂರ್ಣ ವಿಫಲವಾಗಿದೆ ಎಂದು ಹೇಳಕ್ಕೆ ಬಯಸುತ್ತೇನೆ. ಇನ್ನುಳಿದಿರುವ 9 ದಿನಗಳ ಕಾಲ
ಮತದಾರರು ಹಾಗೂ ಪ್ರತಿಯೊಬ್ಬ ಕಾರ್ಯಕರ್ತರು ಮೋದಿಜಿಯವರ ಯೋಜನೆಗಳನ್ನು ಮನೆ ಮನೆಗಳಿಗೆ ತಲುಪುವ ರೀತಿ ಬಿಜೆಪಿಯ ಕಮಲದ ಗುರುತಿಗೆ ಮತವನ್ನು ಹಾಕುವಂತೆ ಮನವಿ ಮಾಡಬೇಕು. ನಮ್ಮ ಮೋದಿಜಿ ಅನೇಕ ಬಾರಿ ಹೇಳಿದ್ದಾರೆ, ಇಲ್ಲಿಯವರೆಗೂ ಬಿಜೆಪಿ ಸರ್ಕಾರ ಮಾಡಿದ ಅಭಿವೃದ್ಧಿ ಕೆಲಸಗಳು ಬರೇ ಏತೋ ಟ್ರೈಲರ್ ಹೈ ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಹೇಳ್ತಾರೆ. ನಾವೆಲ್ಲ ಟ್ರೈಲರ್ ನೋಡಿದೀವಿ ಅಲ್ಲೇ, ಈಗ ಪಿಕ್ಚರ್ ನೋಡ್ಲಿಕ್ಕೆ ನಾವೆಲ್ಲ ತಯಾರಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಬಾಂಧವರೇ. ಹಾಗಾಗಿ ನೀವು ಪೂರ್ತಿ ಪಿಕ್ಚರ್ ನೋಡಬೇಕು ಅಂದರೆ ಮತ್ತೊಮ್ಮೆ ಮೋದಿಜಿ ಅವರನ್ನು ಪ್ರಧಾನಿಯನ್ನಾಗಿ ಮಾಡಬೇಕು. ನಿಮ್ಮ ಒಂದು ಮತ ದೇಶದ ಭದ್ರತೆಗಾಗಿ, ನಿಮ್ಮದೊಂದು ಮತ ವಿಕಸಿತ ಭಾರತಕ್ಕಾಗಿ, ನಿಮ್ಮದೊಂದು ಮತ ಮಹಿಳಾ ಸಬಲೀಕರಣಕ್ಕಾಗಿ, ನಿಮ್ಮದೊಂದು ಮತ ರೈತರ ಏಳಿಗೆಗಾಗಿ, ನಿಮ್ಮದೊಂದು ಮತ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ, ನಿಮ್ಮದೊಂದು ಮತ ದೇಶದ ಆರ್ಥಿಕತೆಗಾಗಿ, ನಿಮ್ಮದೊಂದು ಮತ ಯುವ ಪೀಳಿಗೆಯ ಭವಿಷ್ಯಕ್ಕಾಗಿ ಎಂದು ಹೇಳ್ತೇನೆ. ನಿಮ್ಮದೊಂದು ಮತ ಸದೃಢ ನಾಯಕನನ್ನು ಆರಿಸುವುದಕ್ಕಾಗಿ, ನಿಮ್ಮ ಒಂದು ಮತ ಕ್ರಮ ಸಂಖ್ಯೆ 1 ಕಮಲದ ಗುರುತಿಗೆ ನೀಡುವುದರ ಮೂಲಕ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಎಂದು ಕೈ ಮುಗಿದು ತಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತಿದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.